ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫೈರ್ ಟೆಕ್ಸ್ಟ್ ಆ್ಯನಿಮೇಷನ್ ಹೇಗೆ ಕ್ರಿಯೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ತಮ್ನೆಲಲ್ಲಿ ನೋಡಿದ ಹಾಗೆ ಫೈರ್ ಟೆಕ್ಸ್ಟ್ ಹೇಗೆ ಕ್ರಿಯೇಟ್ ಮಾಡೋದು, ಅದಕ್ಕೆ ನಿಮಗೆ ಒಳ್ಳೊಳ್ಳೆ ಹೈಟೆಕ್ ಸಾಫ್ಟ್ವೇರ್ಸ್ ಬೇಕಂತ ನೀವು ತಿಳ್ಕೊಂಡಿರ್ತೀರ. ಸೊ ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಡೌನ್ಲೋಡ್ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಅದನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಯಾವುದೇ ರೀತಿಯ ಫೈರ್ ಟೆಕ್ಸ್ಟ್ ಆ್ಯನಿಮೇಷನ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ನೀವು ಯೂಟ್ಯೂಬ್ ಇಂಟ್ರೋಗೂ ಇದು ಒಳ್ಳೆ ರೀತಿಯ ಈಸಿ ಮೆಥಡ್ ಆಗಿರುತ್ತೆ. ಸೊ ಅದು ಹೇಗೆ ಕ್ರಿಯೇಟ್ ಮಾಡೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸೊ ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಡೌನ್ಲೋಡ್ ಲಿಂಕ್ ಮುಖಾಂತರ ಒಂದು ಫೋಲ್ಡರ್ ಡೌನ್ಲೋಡ್ ಆಗುತ್ತೆ. ಸೊ ಫೈರ್ ಟೆಕ್ಸ್ಟ್ A to Z ಅಂತ. ಸೊ ಎಲ್ಲ A to Z ವರೆಗೂ ಲೆಟರ್ಸ್ ನಿಮಗೆ ಫೈರ್ ಟೆಕ್ಸ್ಟ್ ಆ್ಯನಿಮೇಷನಲ್ಲಿ ಇರುತ್ತೆ. ಸೊ ಅದೆಲ್ಲ ಡೈರೆಕ್ಟಾಗಿ ನಾನು ನಿಮಗೆ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈಸಿಯಾಗಿ ನೀವು ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಮೀಡಿಯಾಗೆ ಹೋಗ್ಬಿಟ್ಟು ಸೊ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಂಡು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಲೆಂತ್ಗೆ ಎಳ್ಕೊಳ್ಳಿ, ಎಷ್ಟೊತ್ತಿಗೆ ಬೇಕೋ ಎಷ್ಟು ಡ್ಯೂರೇಷನ್ಗೆ ಎಳ್ಕೊಂಡ್ಮೇಲೆ ಸೊ ಲೇಯರ್ನ ಸೆಲೆಕ್ಟ್ ಮಾಡಿ. ಲೇಯರ್ನ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಡೌನ್ಲೋಡ್ ಮಾಡೋಕ್ಕೆ ಹೇಳಿದ್ನಲ್ಲ, ಸೊ ಆ ಲಿಂಕ್ ಥ್ರೂ ಡೌನ್ಲೋಡ್ ಮಾಡಿದ್ದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇಲ್ಲಿ ಕೆಲವು ಫಾಂಟ್ಸ್ಗಳನ್ನ ತೊಗೊತೀನಿ. ಸೊ ಆ ಫಾಂಟ್ಸ್ನ ಆ್ಯಡ್ ಮಾಡಿ ಕ್ಲೀನಾಗಿ ಇದು ಮಾಡೋದು. ಸೊ ನೀವು 2-3 ಫಾಂಟ್ ಆ್ಯಡ್ ಮಾಡಿದಾಗ ಸೊ ಒಂದು ಫಾಂಟ್ ರೈಟಲ್ಲಿ ಇಟ್ಟಾಗ ಅದೇನಾಗುತ್ತೆ, ಕ್ರಾಪ್ ಆಗಿಬಿಡುತ್ತೆ. ಸೊ ಕ್ರಾಪ್ ಆದಾಗ ಹತ್ರ ಇಡೋಕ್ಕಾಗಲ್ಲ. ಸೊ ಹತ್ರ ಇಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ. ಸೊ ನೋಡಿ, ಸೊ ನಾನು ಆಲ್ರೆಡಿ Z ಅನ್ನೋ ಫಾಂಟ್ನ ತೊಗೊಂಡಿದ್ದೀನಿ. ಸೊ ಅದನ್ನ ದೊಡ್ಡದು ಮಾಡ್ತಿದ್ದೀನಿ. ಸೊ ನೋಡಿ ಈ ರೀತಿ ದೊಡ್ಡದಾಗಿದೆ. ಸೊ ದೊಡ್ಡದಾದ್ಮೇಲೆ ಸೊ ನೀವೇನು ಮಾಡಬೇಕಂದ್ರೆ ಬ್ಲೆಂಡಿಂಗಲ್ಲಿ ಹೋಗ್ಬಿಟ್ಟು ನೀವು ಸ್ಕ್ರೀನಾಗ ಕೊಟ್ಬಿಡಿ. ಸೊ ಸ್ಕ್ರೀನಾಗ ಕೊಟ್ಟಿದ ತಕ್ಷಣ ಸೊ Z ಇಲ್ಲಿ ಆ್ಯಡ್ ಮಾಡ್ಕೊಂಬಿಡಿ. ಸೊ ಸ್ಕ್ರೀನ್ ಕೊಟ್ಟಾಗ ಸ್ವಲ್ಪ ನಿಮ್ಗೆ ಎಷ್ಟವರೆಗೂ ಸೈಜ್ ಬೇಕೋ ಅಷ್ಟವರೆಗೂ ಇದು ಮಾಡ್ಕೊಂಡು ಸ್ವಲ್ಪ ಸೈಡಿಗೆ ತೊಗೊಳ್ಳಿ. ಸೊ ಸೈಡಿಗೆ ತೊಗೊಂಡ್ಮೇಲೆ ಮತ್ತು ಇನ್ನೊಂದು ಫಾಂಟ್ನ ತೊಗೊಳ್ಳಿ ಹಿಂಗೆ. ಸೊ ನಾನಿಲ್ಲಿ ಇವಾಗ ಇನ್ನೊಂದು ಫಾಂಟ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಆ್ಯಡ್ ಮಾಡ್ಕೊಂಡು ಅದ್ರ ಮೇಲೆ ಇಡಬೇಕಾಗುತ್ತೆ. ಸೊ ಅದ್ರ ಮೇಲೆ ಆ ಲೇಯರ್ ಕೆಳಗಡೆ ಇನ್ನೊಂದು ಲೇಯರ್ ಕ್ರಿಯೇಟ್ ಆಗಲೇಬೇಕು. ಇಲ್ಲಾಂದರೆ ನೀವು ಪಕ್ಕದಲ್ಲಿ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ ಫಾಂಟ್ ಜೊತೆಗೆ ಬರೋಲ್ಲ. ಸೊ ಇವಾಗ ನೋಡಿ ಈ ವಿಡಿಯೋಗೆ ಈ Z-ಗೆ ಈ Y ಅಡ್ಡ ಆಗ್ಬಿಟ್ಟಿದೆ. ಸೊ ಆ ಅಡ್ಡನ ಹೆಂಗೆ ತೆಗೆಯೋದು, ಫಸ್ಟ್ ನಾನು ಸೆಟ್ಟಿಂಗ್ಸಲ್ಲಿ ಎಲ್ಲಿ ಕೊಟ್ಟನಲ್ಲ, ಸೊ ಕೆಳಗಡೆ ಹೋಗ್ಬಿಟ್ಟು ಬ್ಲೆಂಡಿಂಗ್ ಹೋಗಿ. ಸೊ ಬ್ಲೆಂಡಿಂಗ್ ಹೋಗ್ಬಿಟ್ಟು ಸ್ಕ್ರೀನ್ ಕೊಡಿ. ಸೊ ಸ್ಕ್ರೀನ್ ಕೊಟ್ಟಿದ ತಕ್ಷಣ ನೋಡಿ ಆಟೋಮೆಟಿಕ್ಕಾಗಿ ಅದೇನು ಅಡ್ಡ ಬರಲಿಲ್ಲ. ಸೊ ನೋಡಿ ನಾನು ಮೂವ್ ಮಾಡ್ತಿದ್ದೀನಿ Z-Y. ಸೊ ಕಂಬೈನ್ ಆಯಿತು. ಸೊ ಗೊತ್ತಾಯ್ತಲ್ಲ ಹೇಗೆ ಮಾಡೋದಂತ. ಸೊ ಅದೇ ರೀತಿ ಲೇಯರ್ನ ಸೆಲೆಕ್ಟ್ ಮಾಡಿ ಮತ್ತು ಆ ಫಾಂಟ್ ಫೋಲ್ಡ್ರಿಗೆ ಹೋಗಿ ಫೋಲ್ಡ್ರಿಗೆ ಹೋಗ್ಬಿಟ್ಟು ಬೇರೆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬೇರೆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಕೆಳಗಡೆನೇ ಫಾಂಟ್ನ ಹಾಕ್ಕೊಳ್ಳಿ. ಫಾಂಟ್ನ ಹಾಕ್ಕೊಂಬಿಟ್ಟು ಏನು ಮಾಡಿ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಸೈಡಲ್ಲಿ ಲಾಸ್ಟಲ್ಲಿ ಬ್ಲೆಂಡಿಂಗ್ ಹೋಗ್ಬಿಟ್ಟು ಸ್ಕ್ರೀನ್ನ ಕೊಟ್ಬಿಡಿ. ಸೊ ಸ್ಕ್ರೀನ್ನ ಕೊಟ್ಟಿದ ತಕ್ಷಣ ಅದು ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಸೊ ನಾನು 3 ಲೆಟರ್ಸ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ 3 ಸೆಲೆಕ್ಟ್ ಮಾಡಿಬಿಟ್ಟು ಒಂದೊಂದು ಪ್ಲೇಸ್ಗೆ ಎಲ್ಲ ಅಡ್ಜಸ್ಟ್ ಮಾಡಿ ಮಧ್ಯಕ್ಕೆ ಇಟ್ಬಿಡ್ತೀನಿ ಈಗ ನೋಡಿ. ಸೊ ನೋಡಿ ಅದನ್ನ ನೀವು ಇವಾಗ ಆ ಡ್ಯೂರೇಷನ್ ಲೆಂತ್ ಎಷ್ಟವರೆಗೂ ಬೇಕೋ ಅಷ್ಟವರೆಗೂ ಕ್ರಾಪ್ ಮಾಡ್ಕೊಂಡು. ಸೊ ನೋಡಿ ಗಾಯ್ಸ್ ಈ ರೀತಿ ನೋಡಿ ಫಾಂಟ್ ಈ ರೀತಿ ಅಮೇಝಿಂಗ್ ಆಗಿರುತ್ತೆ. ಸೊ ಇದು ಗಾಯ್ಸ್ ಇವತ್ತೇನು ನೋಡಿದ್ರೆ ನಾನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಬರೋಂಥ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋಂಥ ಪ್ರತಿಯೊಂದು ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ತಲುಪುತ್ತೆ.